ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಇತ್ತೀಚೆಗೆ ಕಳೆದ 3-4 ತಿಂಗಳ ಹಿಂದೆಯಷ್ಟೇ ನಾವು ಒಂದು ಬಾಂಬ್ ಬ್ಲಾಸ್ಟನ್ನು ನೋಡಿದ್ವಿ. ಅದು ವೈಟ್ ಫೀಲ್ಡ್ನ ಒಂದು ರಾಮೇಶ್ವರಂ ಕೆಫೆಯಲ್ಲಿ. ಆದರೆ ಈಗ ಮತ್ತೆ ಒಂದು ಬ್ಲಾಸ್ಟ್ ಮತ್ತೊಮ್ಮೆ ಬೆಂಗಳೂರಿನಲ್ಲಿ ಏನು ಸಂಭವಿಸಿದೆ. ಈ ಒಂದು ಬ್ಲಾಸ್ಟ್ ಸಂಭವಿಸಿರೋದ್ರಿಂದ ಬಹಳಷ್ಟು ಜನರಿಗೆ ಅನಿಸುತ್ತೆ ಬೆಂಗಳೂರು ಎಷ್ಟರ ಮಟ್ಟಿಗೆ ಸೇಫ್ ಅಂತ. ಆದರೆ ಇದು ಹಾಗಾದರೆ ಬಾಂಬ್ ಬ್ಲಾಸ್ಟಾ ಅಂತ ಕೇಳಿದರೆ ಗೊತ್ತಿಲ್ಲ. ಇದು ಯಾವ ರೀತಿಯಾದಂತಹ ಬ್ಲಾಸ್ಟ್, ಇದು ನಡೆದಿದ್ದು ಯಾವಾಗ, ಏನು, ಇದೆಲ್ಲದರ ಒಂದು ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಆದರೆ ಇದು ಇಷ್ಟು ತಡವಾಗಿ ಬೆಳಕಿಗೆ ಬರ್ತಾ ಇರೋದು ಯಾಕೆ ಅನ್ನೋದು ಕೂಡ ಒಮ್ಮೊಮ್ಮೆ ಪ್ರಶ್ನೆಯಾಗಿ ಉಳ್ಕೊಳ್ಳುತ್ತೆ. ಏಕೆಂದರೆ ಕಳೆದ ಎಷ್ಟೋ ಬಾರಿ, ಈಗಾಗಲೇ ನಾವು 3-4 ಬಾರಿ ಬೆಂಗಳೂರಿನಲ್ಲಿ ಬ್ಲಾಸ್ಟ್ ಆಗಿರುವಂಥದ್ದನ್ನು ನಾವು ಗಮನಿಸಿದ್ದೇವೆ ಇತ್ತೀಚಿನ ದಿನಗಳಲ್ಲಿ, ಅಂದರೆ ಕಳೆದ 3-4 ವರ್ಷದಲ್ಲಿ. ಅದಾದ ನಂತರ ಉಡುಪಿಯಲ್ಲಿ ಆದಂತಹ ಒಂದು ಕುಕ್ಕರ್ ಬಾಂಬ್ ಬ್ಲಾಸ್ಟನ್ನು ನಾವು ಗಮನಿಸಿದ್ದೇವೆ. ಈ ತರಹದ ಕೆಲವೊಂದಷ್ಟು ಜನರನ್ನು NIA ಅರೆಸ್ಟ್ ಮಾಡಿರುವಂಥದ್ದು ಕೂಡ ನಮಗೆ ಗೊತ್ತಿದೆ. ನಮ್ಮ ಕಣ್ಣು ಮುಂದೆಯೇ ಇರುವಾಗ ನಿನ್ನೆ ಮಧ್ಯಾಹ್ನ, ಅಂದರೆ ಸೋಮವಾರ ಮಧ್ಯಾಹ್ನ 12 ಗಂಟೆಯಿಂದ 12:15 ಒಂದು ಬ್ಲಾಸ್ಟ್ ಆಗಿದೆ. ಇದು ನಡೆದದ್ದು ಬೇರೆ ಎಲ್ಲೋ ಅಲ್ಲ, ಒಂದು ಪ್ರತಿಷ್ಠಿತ ಏರಿಯಾದ ಏನು JP ನಗರ, ಜಯಪ್ರಕಾಶ ನಗರದ 5ನೇ ಹಂತ, 24ನೇ ಮುಖ್ಯ ರಸ್ತೆಯ 5ನೇ ಹಂತದಲ್ಲಿ ನಡೆದಿದೆ. ಎಲ್ರಿಗೂ ಗೊತ್ತಿರಬಹುದು, ಬಹಳಷ್ಟು ಜನರಿಗೆ JP ನಗರದ ಅಂಡರ್ ಪಾಸ್ ಏನಿದೆ, ಔಟರ್ ರಿಂಗ್ ರೋಡ್, ಅದರಿಂದ ಕೇವಲ ಒಂದು 30 ಮೀಟರ್ನಷ್ಟು ದೂರದಲ್ಲಿ ನಡೆದಿರ್ತಕ್ಕಂತಹ ಒಂದು ಘಟನೆ. ಈ ಒಂದು ಘಟನೆಯಲ್ಲಿ ನಾವು ಒಂದು ನೋಡಬೇಕಾಗತ್ತೆ. ಏನಂದರೆ, ನೋಡಬಹುದು ಇಲ್ಲಿ ಒಂದು ರೂಮು, 3ನೇ ಫ್ಲೋರ್ನಲ್ಲಿ ಇರ್ತಕ್ಕಂಥ ಒಂದು ರೂಮಿನಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಬ್ಲಾಸ್ಟ್. ಈ ಬ್ಲಾಸ್ಟಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ದೃಶ್ಯಗಳನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಅಲ್ಲಿ ಇದ್ದಂತಹ ರೇಷನ್ ಎಲ್ಲವೂ ಚೆಲ್ಲಾಪಿಲ್ಲಿಯಾಗಿದೆ. ಹಾಗೆಯೇ ಕಿಟಕಿಯ ಗಾಜುಗಳು ಕೂಡ ಒಡೆದು ಹೋಗಿದೆ. ಅದರ ಜೊತೆಗೆ ಇನ್ನಷ್ಟು ವಿಷಯಗಳೇನೆಂದರೆ, ಇವರು ಒಂದಷ್ಟು ಗ್ಲೌಸ್ಗಳನ್ನ ಯೂಸ್ ಮಾಡ್ತಾಯಿದ್ರು. ಅಲ್ಲಿದ್ದಂತಹ ಇಬ್ಬರು ವ್ಯಕ್ತಿಗಳು, ಇವರು ಇಬ್ಬರೂ ಕೂಡ ಆ ಗ್ಲೌಸ್ಗಳನ್ನ ಯೂಸ್ ಮಾಡಿ ಆಚೆ ಎಸ್ತಿದ್ದಾರೆ. ಆ ಗ್ಲೌಸ್ಗಳನ್ನ ಯಾತಕ್ಕೆ ಯೂಸ್ ಮಾಡಿದ್ದಾರೆ ಗೊತ್ತಿಲ್ಲ. ಹಾಗೆಯೇ ಈ ಒಂದು ಬ್ಲಾಸ್ಟ್ನಲ್ಲಿ ಅನುಮಾನವನ್ನು ಹುಟ್ಟಿಸ್ತಿರ್ತಕ್ಕಂತಹ ವಿಷಯ ಏನಪ್ಪ ಅಂತಂದರೆ, ಇದು ತೀವ್ರತೆ ಹೇಗಿತ್ತು ಅಂದರೆ, ಅಲ್ಲಿನ ಕೆಲವರು ಸ್ಥಳೀಯರು ಹೇಳಿದ ಪ್ರಕಾರ ಬೆಂಕಿ ಹತ್ತಿಕೊಂಡಿದೆ, ಮನೆಯ ಕಿಟಕಿಯಿಂದ ಬೆಂಕಿ ಹೊರಗೆ ಕಾಣಿಸ್ತಾ ಇದೆ. ಅಲ್ಲಿ ಇದ್ದಂತಹ ಇಬ್ಬರು ಕೂಡ ಹೊರಗೆ ಬಂದಿದ್ದಾರೆ. ಹಾಗೆ ಈ ಒಂದು ಘಟನೆಯಲ್ಲಿ ಏನು ಉತ್ತರ ಪ್ರದೇಶ ಮೂಲದ ಇಬ್ಬರು ಯುವಕರು ಏನಿದ್ದಾರೆ, ಇವರು ಈ ಒಂದು ರೂಮ್ನಲ್ಲಿ ವಾಸ ಇದ್ದರು. ಇವರಿಬ್ಬರು ಕೂಡ ಗಾಯಗೊಂಡಿದ್ದಾರೆ. ಇವರು ಮೋಸಿನ್ ಮತ್ತು ಸಮೀರ್ ಅಂತ ಹೇಳಿಬಿಟ್ಟು ಇವರಿಬ್ಬರನ್ನ ನೋಡಿದರೆ ಇವರು ಯಾವ ಕೆಲಸಕ್ಕೆ ಹೋಗ್ತಿದ್ರು ಅಂತ ಇದುವರೆಗೂ ತಿಳಿದು ಬಂದಿಲ್ಲ. ಹಾಗಾಗಿ ಯಾವ ಕೆಲಸಕ್ಕೆ ಹೋಗ್ತಾ ಇದ್ರು ಅನ್ನೋದು ಮುಂದೆ ಅಷ್ಟೇ ಗೊತ್ತಾಗಬೇಕಾಗತ್ತೆ. ಯಾಕೆಂದರೆ ಈ ಒಂದು ಬಿಲ್ಡಿಂಗ್ನ ನೋಡ್ತಿದ್ರು ನೋಡಿ, ಈ ಒಂದು ದೃಶ್ಯ ಏನಿದೆ ಅದು ಮೇಲೆ ಏನು ಬೆಂಕಿ ಉರಿತಾ ಇದೆ ಅದು ಆಗಿರೋವಂಥದ್ದು. ಯಾಕೆ ಇದು ಇಷ್ಟೆಲ್ಲ ಅನುಮಾನಗಳನ್ನ ಹುಟ್ಟಾಗ್ತಾ ಇದೆ ಅಂದರೆ, ಅಲ್ಲಿ ಅವರು ಇದ್ದಂತಹ ರೂಮ್ನಲ್ಲಿ ಇವರಿಬ್ಬರು ನೋಡೋದಕ್ಕೆ ಒಂದು ರೀತಿಯಾಗಿ ಸ್ಟೂಡೆಂಟ್ ಥರ ಕಾಣಿಸ್ತಿದ್ದಾರೆ. ಆದರೆ ಸ್ವಲ್ಪ ಅಫಿಷಿಯಲ್ ಆಗಿ ಕೂಡ ಇದ್ದರೂ ಕೂಡ ಇವರ ಮನೆಯಲ್ಲಿ ಯಾಕೆ ಅಷ್ಟೊಂದು ವೈರ್ಗಳನ್ನ ತುಂಬ ವೈರ್ಗಳನ್ನ ಪೀಸ್ ವೈರ್ಗಳನ್ನ ಇಟ್ಕೊಂಡಿದ್ರು. ಅದೆಲ್ಲವೂ ಸುಟ್ಟು ಹೋಗಿದೆ, ಬಹಳಷ್ಟು ವೈರ್ಗಳು. ಈ ಒಂದು ಘಟನೆಯ ಸ್ಥಳಕ್ಕೆ ಈಗಾಗಲೇ JP ನಗರ ಪೊಲೀಸರು ಕೂಡ ನಿನ್ನೆ ಬಂದಿದ್ದಾರೆ. ಇಲ್ಲಿನ ವರದಿಗಳನ್ನು NIAಗೆ ಈಗಾಗಲೇ ತಲುಪಿಸಿದ್ದಾರೆ. NIA ಅಧಿಕಾರಿಗಳು ಕೂಡ ಈಗ JP ನಗರದ ಈ ಒಂದು ರೂಮ್ಗೆ ಬಂದು ಎಲ್ಲವನ್ನು ಸ್ಥಳ ಪರಿಶೀಲನೆಯನ್ನು ಮಾಡಿದ್ದಾರೆ. ಈ ಸ್ಥಳ ಪರಿಶೀಲನೆಯ ಜೊತೆಗೆ ನಾವು ನೋಡಬೇಕಾಗತ್ತೆ, ಇವರಿಬ್ಬರು ಉತ್ತರ ಪ್ರದೇಶ ಮೂಲದವರು, ಸಮೀರ್ ಮತ್ತು ಮೋಸಿನ್ ಅಂತ ಹೇಳಿಬಿಟ್ಟು ಇವರಿಬ್ಬರು ಸುಟ್ಟ ಗಾಯಗಳಾಗಿದೆ. ಅಂದರೆ ಬೆಂಕಿ ಹತ್ಕೊಂಡಿತ್ತು ಇವರ ಮೈಗೆ, ಬಟ್ಟೆಗೆ. ಇವರು ಹಾಗೆ ಹೊರಗೆ ಬರ್ತಾರೆ. ಇವರಿಬ್ಬರನ್ನು ತೆಗೆದುಕೊಂಡು ಹೋಗಿ ಈಗಾಗಲೇ ಒಂದು ಸಮೀಪದ ಒಂದು ಆಸ್ಪತ್ರೆಗೆ ಸೇರಿಸಲಾಗಿದೆ. ಇವರು ಸ್ವಲ್ಪ ಪರಿಸ್ಥಿತಿ ಗಂಭೀರವಾಗಿದೆ ಅಂತಲೇ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ಬದುಕ್ತಾರಾ ಇಲ್ಲ ಅಂತ. ಆದರೆ ಇಲ್ಲಿ ಏನಾಗಿದೆ, ಇದು ಬಾಂಬ್ ಬ್ಲಾಸ್ಟಾ, ಇಲ್ಲ ಕುಕ್ಕರ್ ಬ್ಲಾಸ್ಟಾ, ಇಲ್ಲ ಸಿಲಿಂಡರ್ ಬ್ಲಾಸ್ಟಾ? ಸಿಲಿಂಡರ್ ಬ್ಲಾಸ್ಟ್ ಆಗೋದಕ್ಕೆ ಚಾನ್ಸಸ್ ಅಂತೂ ಕಾಣಿಸ್ತಾ ಇಲ್ಲ. ಏಕೆಂದರೆ ಸಿಲಿಂಡರ್ ಅತ್ಯುತ್ತಮವಾಗಿ ಸಖತ್ತಾಗಿದೆ, ಎಕ್ಸ್ಟ್ರಾರ್ಡಿನರಿ ಆಗಿದೆ. ಹಾಗಾಗಿ ಅಲ್ಲಿ ಸಿಲಿಂಡರಲ್ಲಿ ಅಂತಹ ಲೋಪಗಳು ಆಗಿದೆ ಅಂತ ನನಗೇನು ಅನ್ನಿಸ್ತಿಲ್ಲ. ವೈರ್ಗಳು, ಹಾಗೆಯೇ ಇವರು ಯೂಸ್ ಮಾಡಿರ್ತಕ್ಕಂಥ ಬಹಳಷ್ಟು ಗ್ಲೌಸ್ಗಳು ಮನೆಯ ಹೊರಗೆ ಬಿದ್ದಿದೆ. ಅಂದರೆ ಮೇಲೆ ಏನು ರೂಮ್ ಇದೆ 3rd ಫ್ಲೋರ್ನಲ್ಲಿ, ಇವರ ರೂಮಿಂದ ಹೊರಗೆ ಬಿದ್ದಿದೆ. ಅದು ಯಾತಕ್ಕೆ ಅಲ್ಲಿ ಬಿದ್ದಿದೆ, ಅದನ್ನು ಯಾತಕ್ಕೋಸ್ಕರ ಇವರು ಉಪಯೋಗಿಸಿದ್ರು ಈ ಗ್ಲೌಸ್ಗಳನ್ನ, ಇದೆಲ್ಲವೂ ತನಿಖೆಯಿಂದ ಅಷ್ಟೇ ಗೊತ್ತಾಗಬೇಕಾಗಿದೆ. ಯಾಕೆ ಈ ವಿಷಯವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಇಷ್ಟು ಅರ್ಜೆಂಟಲ್ಲಿ, ಯಾಕೆ ಇದು ತಡವಾಗಿ ಬೆಳಕಿಗೆ ಬಂತು ಈ ವಿಷಯ, ಇದೆಲ್ಲವೂ ಗೊತ್ತಾಗ್ತಾ ಇಲ್ಲ. ನಿನ್ನೆ ನಡೆದಂತಹ ವಿಷಯ ಈ ದಿನ ಸಂಜೆಯ ವೇಳೆಗೆ ಬೆಳಕಿಗೆ ಬರ್ತಾ ಇದೆ.
NIA ಅಧಿಕಾರಿಗಳು ಆ ಸ್ಥಳಕ್ಕೆ ಬರ್ತಾರೆ. ಬಂದ ನಂತರ ಇದೆಲ್ಲವೂ ನಡೀತಾ ಇದೆ. ಹಾಗಾದರೆ ಇಲ್ಲಿ ನಡಿಬೇಕಾಗಿರೋದೇನು, ನಡೀತಿರೋದೇನು ಗೊತ್ತಿಲ್ಲ. ಇವರು ಯಾಕೆಂದರೆ ಆ ಬಿಲ್ಡಿಂಗ್ನಲ್ಲಿ ಕೆಳಗೆ ಒಂದು ಬೇಕ್ರಿ ಇದೆ, ಅಯ್ಯಂಗಾರ್ ಬೇಕ್ರಿ ಅಂತ ಹೇಳ್ಬಿಟ್ಟು ನೋಡಿ, ಈ ವ್ಯಕ್ತಿ ಸುಟ್ಟು ಕರಕಲಾಗಿರ್ತಕ್ಕಂಥ, ಅಂದರೆ ಸುಟ್ಟು ಬೆಂಕಿ ಹತ್ತಿಕೊಂಡಂಥ ಸಮಯದಲ್ಲಿ ಹೊರಗೆ ಬಂದಿರತಕ್ಕಂಥದ್ದು ನೋಡ್ತಾ ಇದ್ದೇವೆ. ಈ ಒಂದು ದೃಶ್ಯ ಅಂದರೆ ಕೆಳಗೆ ಓಡಿ ಬಂದುಬಿಟ್ಟಿದ್ದಾರೆ ಬೆಂಕಿ ಹತ್ಕೊಂಡಾಗ. ಏನು ಮಾಡಬೇಕು ಅಂತ ಗೊತ್ತು ನೋಡಿ. ಇದು ವೈರ್ಗಳೇನಿದೆ, ವೈರ್ಗಳನ್ನ ಯಾತಕ್ಕೋಸ್ಕರ ಇಷ್ಟು ವೈರ್ಗಳನ್ನ ಅಲ್ಲಿ ಇಟ್ಕೊಂಡಿದ್ರು ಇವರು? ಏಕೆಂದರೆ ಇವರು ಯಾವುದೇ ಒಂದು ಕೂಲಿ ಕಾರ್ಮಿಕರ ರೀತಿ ನಮಗೆ ಕಾಣಿಸ್ತಾ ಇಲ್ಲ. ಹಾಗಾಗಿ ಗೊತ್ತಿಲ್ಲ, ತನಿಖೆಯಿಂದ ಗೊತ್ತಾಗಬೇಕು. ಅದರ ಜೊತೆಗೆ ಈ ಓನರ್ ಏನಿದ್ದಾರೆ, ಈ ಬಿಲ್ಡಿಂಗ್ನ ಓನರು, ಸೊ ಅವರದ್ದೇ ಬೇಕ್ರಿ ಇದೆ ಕೆಳಗೆ, ಅಯ್ಯಂಗಾರ್ಸ್ ಬೇಕ್ರಿ ಅಂತ, ಅವರೇ ಓನರ್ ಅಂತ ಹೇಳ್ತಾ ಇದ್ದಾರೆ ಈ ಬಿಲ್ಡಿಂಗ್ನ ಮಾಲೀಕರು. ಅವರು ಇವರ ಆಧಾರ್ ಕಾರ್ಡ್ ಆಗಲಿ ಇನ್ನೊಂದನ್ನಾಗಲಿ ಏನು ತೆಗೆದುಕೊಂಡಿದ್ದರೆ ಪ್ರೂಫ್ಗಳನ್ನ ಅದನ್ನು ಪೊಲೀಸರ ಮುಂದೆ ಸಬ್ಮಿಟ್ ಮಾಡಬೇಕಾಗತ್ತೆ. ಈಗಾಗಲೇ ಪೊಲೀಸರು ಕೂಡ ಇವರಿಗೆ ಸಂಬಂಧಪಟ್ಟ ಹಾಗೆ ಎಂಕ್ವೈರಿನ ಏನು ಈ ಮಾಲೀಕರ ಹತ್ರ, ಏನು ಈ ಒಂದು ಬಿಲ್ಡಿಂಗ್ನ ಓನರ್ ಹತ್ರ ಮಾಡ್ತಾಯಿದ್ರೆ, NIA ಒಂದು ಕಡೆ ತನ್ನ ತನಿಖೆಯನ್ನು ಕೂಡ ಈಗಾಗಲೇ ಶುರು ಮಾಡಿದೆ. ಪೊಲೀಸರು ಅವರಿಗೆ ಸಾಥನ್ನು ಕೊಟ್ಟಿದ್ದಾರೆ. ಏನೆಲ್ಲ ಇದೆ ಅನ್ನೋದು ಮುಂದೆ ಅಷ್ಟೇ ತಿಳಿದು ಬರಬೇಕಾಗತ್ತೆ. ಇಲ್ಲಿ ಬಹಳಷ್ಟು ವಿಷಯಗಳು ಗೊಂದಲವಾಗಿದೆ. ಈ ನಿಗೂಢ ಸ್ಫೋಟ ಏನಿದೆ, ಈ ನಿಗೂಢತೆ, ಹಾಗೆಯೇ ಈ ಸ್ಫೋಟದ ತೀವ್ರತೆ, ಇದೆಲ್ಲವನ್ನು ನೋಡ್ತಾ ಇದ್ದರೆ ಬೇರೆ ಏನೋ ನಡೆದಿದೆ ಅಂತಕ್ಕಂತಹ ಒಂದು ಯೋಚನೆಗಳು ಪ್ರತಿಯೊಬ್ಬರಿಗೂ ಬರುತ್ತೆ, ಅನುಮಾನಗಳು ಹುಟ್ಟಿಕೊಳ್ಳುತ್ತೆ. ಹಾಗೆಯೇ ನೋಡ್ಬೋದು, ಫ್ಯಾನು ಕೂಡ ಏನೂ ಉಳ್ಕೊಂಡಿಲ್ಲ. ಹಾಗೆ ಅವರು ಮಲಗೋದಕ್ಕೆ ಒಂದು ಸೋಫಾ ಇದ್ದ ಹಾಗಿದೆ, ಆ ಸೋಫಾದ ಮೇಲೆ ಇದ್ದಂತಹ ಯಾವುದೇ ಕುಷನ್ಗಳು ಕೂಡ ಅಲ್ಲಿ ಇಲ್ಲ. ಹಾಗೆಯೇ ಕೆಲವೊಂದು ಅನುಮಾನ ಹುಟ್ಟಿಸುವಂತಿದೆ. ಆ ಬುಕ್ಗಳಲ್ಲಿ ಏನೇನಿದೆ ಅದೆಲ್ಲವನ್ನು ತೆಗೆದುಕೊಂಡು ಅದರನ್ನು ಉರ್ದುನಲ್ಲಿದೆ, ಕೆಲವೊಂದನ್ನು ಎಕ್ಸ್ಪ್ಲನೇಷನ್ ಅಂದರೆ ಉರ್ದುವನ್ನು ಭಾಷಾಂತರ ಮಾಡಿ ಅದನ್ನು ನೋಡಬೇಕಾಗತ್ತೆ. ನೋಡಿದ ಮೇಲೆ ಅಷ್ಟೇ ಇದು ಏನು ಅಂತ ಹೇಳಿಬಿಟ್ಟು ಗೊತ್ತಾಗುವಂಥದ್ದು. ಅಲ್ಲಿಯವರೆಗೂ ಗೊತ್ತಾಗಲ್ಲ. ಅದಾದ ಮೇಲೆ ಅವರ ಮೊಬೈಲನ್ನು ತೆಗೆದುಕೊಂಡು ನೋಡಬೇಕು, ಯಾರ್ಯಾರ ಕಾಂಟ್ಯಾಕ್ಟ್ಸ್ ಇದೆ ಇವ್ರ ಹತ್ರ ಅಂತ ಹೇಳಿಬಿಟ್ಟು. ಅದೆಲ್ಲವನ್ನು ಈಗ NIA ಅಧಿಕಾರಿಗಳು ಮಾಡಬೇಕಾಗತ್ತೆ. ಮಾಡಿದ ನಂತರ ಅಷ್ಟೇ ಇದು ಯಾವ ರೀತಿಯಾದಂತಹ ಸ್ಫೋಟ, ಇದಕ್ಕೆ ಈ ಸ್ಫೋಟದ ತೀವ್ರತೆಯನ್ನು ಎಲ್ಲವನ್ನು ವೈರ್ಗಳನ್ನ ಈಗಾಗಲೇ ನೋಡಿದ್ದಾರೆ. ಈ ವೈರ್ಗಳನ್ನ ಯಾತಕ್ಕಾಗಿ ಇವರು ಇಟ್ಕೊಂಡಿದ್ರು, ಇದೆಲ್ಲವೂ ಮುಂದಿನ ದಿನಗಳಲ್ಲಿ ತಿಳಿದು ಬರಬೇಕಾಗತ್ತೆ. ಈ ಎಂಕ್ವೈರಿ ನಡಿಬೇಕಾಗತ್ತೆ. ಹಾಗಾಗಿ ಈ ಬೆಂಗಳೂರು ಎಷ್ಟರ ಮಟ್ಟಿಗೆ ಸೇಫ್ ಇತ್ತೀಚಿನ ದಿನಗಳಲ್ಲಿ ಅಂತಕ್ಕಂತಹದ್ದು ಗೊತ್ತಿಲ್ಲ. ಏಕೆಂದರೆ ಕೆಲವು ಓನರ್ಗಳೇನೆಂದರೆ, ನಾವು ನೋಡಿರುವ ಹಾಗೆ ಅವರ ದಾಖಲೆಗಳನ್ನು ತೆಗೆದುಕೊಳ್ಳೋದೇ ಇಲ್ಲ. ಹೊರಗಡೆಯಿಂದ ಬಂದವರದ್ದನ್ನು ಗೊತ್ತಿರಲ್ಲ, ಗುರುತು ಪರಿಚಯ ಇರಲ್ಲ, ತೆಗೆದುಕೊಳ್ಳದೆ ಮನೆಯನ್ನು ಬಾಡಿಗೆಗೆ ಕೊಡ್ತಾರೆ. ಇಂತಹ ಏನು ಘಟನೆಗಳು ಆದಂಥ ಸಂದರ್ಭದಲ್ಲಿ ಇವರ ಬಳಿ ಪ್ರೂಫ್ ಇರಬೇಕಾಗತ್ತೆ. ಹಾಗಾಗಿ ಗೊತ್ತಿಲ್ಲ, ತನಿಖೆ ನಡೀತಾ ಇದೆ. ಮತ್ತೆ ಮುಂದಿನ ಅಪ್ಡೇಟ್ ಬಂದ ನಂತರ ನಿಮಗೆ ಈ ಒಂದು ಅಪ್ಡೇಟ್ನ ತಿಳಿಸ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಮತ್ತೆ ಸಿಗ್ತಾ ಇರೋಣ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.